ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ನಾಡಿದ್ದು ಚಾರ್ಜ್ ಫ್ರೇಮ್ ಆಗುತ್ತೆ. ದೋಷಾರೋಪ ಪಟ್ಟಿಯ ಮೇಲೆ ವಿಚಾರಣೆ ಆರಂಭ ಆಗುತ್ತೆ. ಶೀಘ್ರದಲ್ಲಿಯೇ ವಿಚಾರಣೆಗೆ ಕೋರಿತು ಎಸ್ಪಿಪಿ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಎಸ್ಪಿಪಿ ಅರ್ಜಿ ಬೆನ್ನಲ್ಲೇ ತ್ವರಿತ ವಿಚಾರಣೆಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ ಮೂಲಕ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚಾರ್ಜ್ ಫ್ರೇಮ್ ಒಬ್ಬೊಬ್ಬರ ಮೇಲಿರುವಂತಹ ಆರೋಪಗಳೇನು ಅಂಥೇಳಿ ಅವರ ಸಮ್ಮುಖದಲ್ಲಿಯೇ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಟ್ರಯಲ್ಗೂ ಕೂಡ ಡೇಟ್ ಫಿಕ್ಸ್ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ. ನಾಗೇಶ್, ಚಾರ್ಜ್ ಫ್ರೇಮ್ಗೆ ಈಗ ಡೇಟ್ ಫಿಕ್ಸ್ ಆಗಿರುವಂಥದ್ದು, ಬಹುತೇಕ ಟ್ರಯಲ್ಲು ಕೂಡ ಸದ್ಯದರಲ್ಲಿಯೇ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಹೊಸ ಸಂಕಷ್ಟ ಶುರುವಾಯ್ತಾ ಡಿ ಗ್ಯಾಂಗಿಗೆ ಅಂಥೇಳಿ ಈ ಮೂಲಕ? ಖಂಡಿತವಾಗ್ಲೂ ಪ್ರೇಮ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಮತ್ತೆ ಸಂಕಷ್ಟ ಎದುರಾಗುವ ದಿನಾಂಕ ನಿಗದಿಯಾಗಿರುವಂತದ್ದು. ಮಾರ್ಚ್ 30ನೇ ತಾರೀಕು ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿ ಮಾಡಿ ಕೋರ್ಟ್ ಆದೇಶ ಮಾಡಿರುವಂತದ್ದು. ಈಗಾಗಲೇ ಎಸ್ಪಿಪಿ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಬಂಧನವಾಗಿ 2 ತಿಂಗಳಾದ್ರೂ ಕೂಡ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿ ಮಾಡ್ತಿಲ್ಲ. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕಿ ಇವರು ಕಾಲಹರಣ ಮಾಡ್ತಿದ್ದಾರೆ ಅನ್ನುವಂತ ಆ ಒಂದು ಆರೋಪವನ್ನ ಮಾಡಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಎಸ್ಪಿಪಿ. ಆ ಅರ್ಜಿಯನ್ನ ಪುರಸ್ಕರಣೆ ಮಾಡಿರುವಂತ ನ್ಯಾಯಾಧೀಶರು ಅಧಿಕೃತವಾಗಿ 31ನೇ ತಾರೀಕು ಅಂದ್ರೆ ಇನ್ನು 2 ದಿನಗಳ ಒಳಗಾಗಿ ಈ ಪ್ರಕರಣದ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿವರೆಗೂ ದರ್ಶನ್ ಜಾಮೀನಿಗಾಗಿ, ಹಾಸಿಗೆ ದಿಂಬಿಗಾಗಿ, ಟ್ರೀಟ್ಮೆಂಟಿಗಾಗಿ ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸ್ಕೊಳ್ತಾ ಇದ್ರು. ಬಟ್ ಈಗ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ಅಂಥೇಳಿ ಅಷ್ಟೂ ಜನ ಆರೋಪಿಗಳು ಕೂಡ ವಾದವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಎಸ್ಪಿಪಿ ಅವರು ಪ್ರತಿವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಇನ್ನು ಮೇಲೆ ಕೋರ್ಟ್ ಕಲಾಪದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಮತ್ತಷ್ಟು ಹೊಸ ಹೊಸ ವಿಚಾರಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅಸಲಿ ಸಂಕಷ್ಟ ಈಗ ಡಿ ಗ್ಯಾಂಗಿಗೆ ಶುರುವಾದಂತೆ ಕಾಣಿಸ್ತಾ ಇದೆ.